ದಿವಸ ಅನ್ಸತ್ತೆ ಅಪ್ಪಾಜಿದು ಇಷ್ಟೆಲ್ಲ ನಡೀತಾ ಇದೆ. ಇನ್ಫ್ಯಾಕ್ಟ್ ನನಗೆ ಗಾಬರಿ ಆಗುವಷ್ಟು ನಡೀತಾ ಇದೆ. ಹೇಗೆ ಸಾಧ್ಯ ಇದು, ಹೇಗೆ ಸಾಧ್ಯ ಅಂತ. ಯಾಕೆಂದ್ರೆ ಅವರೇನು ಹಿಮಾಲಯಕ್ಕೆ ಹೋಗಲಿಲ್ಲ, ತಪಸ್ ಮಾಡಲಿಲ್ಲ, ಬ್ಯಾಂಕಲ್ಲಿದ್ದವರು. ಬಟ್ ಇಟ್ ಹ್ಯಾಪನ್ಸ್ ಸೋ ಮಚ್, ಅಂದರೆ ನಂಬಕ್ಕಾಗದೇ ಇರುವಷ್ಟು ನಡೀತಾ ಇದೆಯಲ್ಲ, ಹೇಗೆ ಸಾಧ್ಯ ಇದು? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಇದು ಹೇಗಾಗತ್ತೆ ಅಂತ. ಅವರು ಸಾಮಾನ್ಯ ಒಂದು ಸಣ್ಣ ಕಥೆಗಳನ್ನು ಹೇಳಿಬಿಟ್ಟು ಹೇಳೋದು ರೀತಿ ಅವರಿಗೂ. ಪಶ್ಚಿಮ ಬಂಗಾಳ, ಆ ಬಂಗಾಳ ಆಗಿನಲ್ಲಿ ಒಬ್ಬ ಅಲ್ಲೆಲ್ಲ ಶವ ಸಾಧನೆ ಅಂತ ಆಗೆಲ್ಲ ತುಂಬ ಇತ್ತು. ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋದು, ಅಮಾವಾಸ್ಯೆಲ್ಲೆಲ್ಲ ಹೋಗಿ ಕೂತ್ಕೊಂಡು ಶವ ಸಾಧನೆ ಅಂತ ಹೇಳಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅವರ ಸಾಧನೆ ಇರುತ್ತೆ ಅಂದರೆ ಎಲ್ಲರೂ ಅಣಿ ಮಾಡ್ಕೊಂಡು ಕೂತಿರ್ತಾರೆ, ಅರಿಶಿನ ಕುಂಕುಮ ಇದು ಎಲ್ಲವ, ಒಂದಿಷ್ಟು ಪುರಿನೂ ಇಟ್ಕೊಂಡು ಕೂತಿರ್ತಾರೆ ಅಂತ ಮಂಡಕ್ಕಿ. ಆ ಸಾಧನೆ ಮಾಡುವಾಗ ಹೆಣ ಬಾಯಿ ಬಿಟ್ಟರೆ ಅವ್ರು ಬಾಯೊಳಕ್ಕೆ ಹಾಕ್ತಾರೆ ಅಂತ ಹಾಕಿ ಹೇಳ್ತಾರೆ ಅವರು. ಹಾಗೆ ಒಬ್ಬ ಕೂತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆ ಶವ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಸುಮಾರು ಒಂದು ದಿನ ಎಲ್ಲ ಮಾಡಿದ್ದಾನೆ. ಆದರೆ ಅವನ ದುರಾದೃಷ್ಟ, ಒಂದು ಹುಲಿ ಬಂದು ಅವನನ್ನು ತಿಂದು ಹಾಕಿಬಿಡುತ್ತೆ. ಅಲ್ಲಿಗೆ ಅದು ಶವ ಸಾಧನೆ ಅಲ್ಲಿ ಮುಗಿದದ್ದು. ಇನ್ನೊಬ್ಬ ಏನೂ ಮಾಡಿರಲ್ಲ, ಒಬ್ಬ ದಾರಿ ಬರ್ತಾ ಇರ್ತಾನೆ. ಒಂದಿನ ಅವನು ದೇವಸ್ಥಾನಕ್ಕೆ ಹೋದವನಲ್ಲ, ಏನಲ್ಲ, ಅವನು ಬರ್ತಾ ಇದ್ದವ್ರು ನೋಡ್ತಾನೆ, ಓ ಯಾರೋ ಶವ ಸಾಧನೆ ಮಾಡ್ತಾ ಇದ್ದಾರೆ, ಪಾಪ ಹುಲಿ ತಿಂದು ಹಾಕ್ಬಿಟ್ಟಿದೆ. ಅವನಿಗನ್ಸುತ್ತೆ ಎಲ್ಲ ಇದೆಯಲ್ಲ, ನಾನು ಒಂದು ನಿಮಿಷ ಕೂತ್ಕೊಂಡು ಈ ಶವ ಸಾಧನೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅವನು ಶವದ ಮೇಲೆ ಕೂತ್ಕೊಂಡು 3 ಸರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋ ಹೊತ್ತಿಗೆ ಶಿವ ಪಾರ್ವತಿ ಇಬ್ಬರು ಪ್ರತ್ಯಕ್ಷರಾಗುತ್ತೆ. ಆಗ ಇವನಿಗೆ ಗಾಬರಿ ಆಗಿಬಿಡುತ್ತೆ. ಯಾರು ಓಂ ನಮಃ ಶಿವಾಯ ಹೇಳ್ದಂಗೆ, ಅಲ್ಲಪ್ಪ ಪ್ರಭು ಮಹಾಶಿವ, ಅಲ್ಲಪ್ಪ ಅವನು ದಿನಗಟ್ಟಲೆ ಕೂತ್ಕೊಂಡು ಶವ ಸಾಧನೆ ಮಾಡ್ದ, ಅವನ ಹುಲಿ ತಿಳ್ಕೊಂಡು ಹೋಯ್ತು, ನಿನ್ನ ದರ್ಶನವೇ ಆಗಲಿಲ್ಲ, ನಾನು ಯಾವತ್ತೂ ನಿನ್ನ ಹೆಸರು ಹೇಳಿದವನೂ ಅಲ್ಲ, ಇವತ್ತು ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿದ ತಕ್ಷಣ 3 ಸರಿ ಹೇಳಿದ ತಕ್ಷಣ ಬಂದ್ಬಿಟ್ಟಿಲ್ಲಪ್ಪ, ಏನಿದು ಅಂತ ಕೈ ಮುಗಿದು ಕೇಳ್ಕೊಂಡಾಗ ಶಿವ ಹೇಳ್ತಾನೆ, ನೋಡು ಹಿಂದಿನ ಜನ್ಮದಲ್ಲೇ ನೀನೆಲ್ಲ ಮುಗಿಸಿದೆ, ಆದರೆ 3 ಸರಿ ಓಂ ನಮಃ ಶಿವಾಯ ಅಂತ ಹೇಳೋದು ಬಾಕಿ ಇತ್ತು, ಇವತ್ತು ನೀನು ಹೇಳಿದೆ, ನಾ ಬಂದೆ. ಇವೆಲ್ಲವೂ ಈ ಜನ್ಮದಲ್ಲೇ ಆಗೋಗ್ಬಿಡುತ್ತೆ ಅನ್ನೋದಲ್ಲ, ಹಿಂದಿನ ಜನ್ಮದಲ್ಲಿ ಶೇಖರಣೆಗೊಂಡಿದ್ದು ಆಗ ಒಂದು ಹಂತದಲ್ಲಿ ಅದು ಹೊರಕ್ಕೆ ಬರುತ್ತೆ ಅನ್ನೋದಷ್ಟೇ ಸತ್ಯ ಹೊರತು ಈಗ ಸಾಧನೆ ಮಾಡಿದವರು ಈಗಲೇ ಆಗುತ್ತೆ ಅಂತಲ್ಲ. ಇನ್ಯಾವುದೋ ಜನ್ಮಗಳಲ್ಲಿ ಅದು ಮತ್ತೆ ಅವರಿಗೆ ಫಲವನ್ನು ಕೊಡುತ್ತೆ. ಈ ಜನ್ಮದಲ್ಲೇ ಸಾಧನೆ ಮಾಡಿದ್ದು ಈ ಜನ್ಮದಲ್ಲೇ ಸಿಗತ್ತೆ ಅಂತಕ್ಕಂಥದ್ದು ಹಾಗೆಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಥರದ್ರಲ್ಲಿ ಹಿಂದಿನ ಜನ್ಮಗಳ ಸಾಧನೆಯ ಫಲ ಒಟ್ಟುಗೂಡಿರುತ್ತೆ, ಅದಕ್ಕೊಂದು ಬ್ರೇಕ್ ಬೇಕಾಗಿರುತ್ತೆ. ಈ ಜನ್ಮದಲ್ಲಿ ಆ ಬ್ರೇಕ್ ಸಿಕ್ಕಿದಾಗ ಅದು ಹಾಗಾಗುತ್ತೆ. ಇದನ್ನೇ ನೀವು ಶಿರ್ಡಿ ಸಾಯಿಬಾಬಾ ಅವರ ಜೀವನ ಚರಿತ್ರೆಯಲ್ಲಿ ನೋಡ್ಬೋದು. ಹಾಗಾದ್ರೆ ಅವರು ಎಷ್ಟು ಕಾಲ ತಪಸ್ ಮಾಡಿದ್ರು, ಯಾವ ಹಿಮಾಲಯಕ್ಕೆ ಹೋಗಿದ್ರು, ನಿಮಗೇನೂ ಸಿಕ್ಕಲ್ಲ, ಸಿಕ್ಕಕ್ಕಲ್ಲೇನೂ ಇಲ್ವೂ ಇಲ್ಲ. ಇದೇ ಕಥೆನೇ ಅಲ್ಲೂ ಬರೋದು ಅಷ್ಟೇ. ಹಿಂದಿನದಲ್ಲೆಲ್ಲ ಕಟ್ಕೊಂಡು ಬಂದಿತ್ತು, ಒಂದು ಹಂತದಲ್ಲಿ ಬಿಚ್ಚಿಕೊಂಡು. ಹಾಗೆ ನೋಡಿದ್ರೆ ಏನವರು ಮಹಾ ತಪಸ್ವಿಗಳ ಶಿರಡಿ ಬಂದ್ರೆ ಅಲ್ಲ. ನೀವು ಇಡೀ ಸಾಯಿ ಸಚ್ಚರಿತ್ರೆಯಲ್ಲಿ ಎಲ್ಲೂ ನಿಮಗೆ ಆ ಥರ ಎಲ್ಲೂ ಅವರು ಬಿಂಬಿಸೂ ಇಲ್ಲ, ಬಿಂಬಿಸೋದು ಇಲ್ಲ. ಅವರಿದ್ದಾಗಲೇ 90 ಭಾಗ ಸಾಯಿ ಸಚ್ಚರಿತ್ರೆ ಬರೆದಾಗ ಹೋಗಿತ್ತು, ಅವ್ರು ಹೋದ್ಮೇಲೆ ಬರೆದಿದ್ದಲ್ಲ. ಹಾಗಾಗಿ ಇಲ್ಲೇನಾಗ್ಬಿಡತ್ತೆ ಅಂದರೆ ಈ ಥರದ್ದೆಲ್ಲ ನಡೆದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಏನಿವರು ಈಗ ಇವರೇ ಬ್ಯಾಂಕ್ ಹೋಗ್ತಾ ಇದ್ರು, ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರು, ಕ್ಯಾಂಪಸ್ ಹಿಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಏನಿತ್ತೀಗಿದೆ ಇದು ಯಾವಾಗಲೂ ನಿಮ್ಗಳಿಗೇನು ಅನ್ಸಲ್ಲ. ನನ್ನ ಜೊತೆ ಇದ್ರಲ್ಲ ನನ್ನ ಕೊಲೀಗ್ಸು, ಅವರಿಗೆ ನನ್ನ ಜೊತೆ ಓದ್ತಾ ಇದ್ರಲ್ಲ ಅವರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನಮ್ಮ ಮನೇಲಿರೋ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಯಾಕೆಂದರೆ ಅವ್ರು ಹಾಗೆ ನೋಡಿರಲ್ಲ ಯಾವತ್ತೂ. ಇದೇನು ಇದ್ದ ಹಾಗೆ. ಹಾಗಾಗಿ ಆ ಜನ್ಮದಲ್ಲೇ ಅದರ ಫಲ ಸಿಗತ್ತೆ ಅಂತಲ್ಲ, ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಒಂದು ಸರಿ ಗಂಟಾದಾಗ ಅದು ತಾನಾಗಿ ಬಿಚ್ಚಿಕೊಳ್ಳುತ್ತೆ. ಹಾಗೆ ಬಿಚ್ಚಿಕೊಂಡಾಗ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದೇ ಜನ್ಮದಲ್ಲಿ ಅವನು ಎಲ್ಲವನ್ನು ಮಾಡಿರ್ತಾನೆ ಅಂತಲ್ಲ. ಕೃಷ್ಣ ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮತ್ತೆ ಹೇಳ್ತಾನೆ. ಅದನ್ನು ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಇದೆಲ್ಲ ಸಾಧನೆ ಆಗತ್ತೆ ಹೊರತು ಒಂದು ಜನ್ಮದಲ್ಲೆಲ್ಲ. ಆದರೆ ಈಗ ನೀನು ಪ್ರಾರಂಭ ಮಾಡು,
ಅಂತ ಹೇಳ್ತಾನೆ. ಮತ್ತು ಕೊನೆಗಾಗಲಿ ಕನ್ಕ್ಲೂಡ್ ಮಾಡ್ತಾನೆ ಹೇಳ್ತಾನೆ, ಯಾರಿಗೆ ಗೊತ್ತು ಇದೇ ನಿನ್ನ ಕೊನೆ ಜನ್ಮ ಆಗಿದ್ರೂ ಆಗಿರ್ಬೋದು, ಫೋನೋಸ್ಬೇಕು ಹಾಗೆ. ಹಾಗಾಗಿ ಈ ಸಾಧನೆಗಳೆಲ್ಲವ ಅವತ್ತೇ ನಡೀತು, ಅವತ್ತೇ ಮಾಡಿದ್ರು ಅಂತೆಲ್ಲ. ಇನ್ನೊಂದು ದೇವರಾಜರನ್ನ ಹೇಳಿದ್ರು, ಅದಕ್ಕೋಸ್ಕರ ಈ ಮಾತು ಹೇಳ್ತೀನಿ. ಏನು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು ಅಂದಾಗ ವಾಸ್ತವವಾಗಿ ಏನಾಗಿತ್ತು ಅಂದರೆ, ನಮ್ಮ ಗುರುಗಳು ದೇಹತ್ಯಾಗ ಮಾಡಿದ್ದು ಜೂನ್ 6, 2014. ನನ್ನ ಜೀವನದ ದೊಡ್ಡ ಆಘಾತ ಅದು, ಅಂದ್ಕೊಂಡಿರಲಿಲ್ಲ, ನಡೀತು. ಅದಾದ 1 ತಿಂಗಳಿಗೆಯ ಭಾಗ್ಯಮ್ಮನಿಗೆ ತಲೆನೋವು ಬಂತು ಜೋರಾಗಿ. ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸಿದ್ರೆ ಟ್ಯೂಮರ್ ಇದೆ, ಬ್ರೈನ್ ಕ್ಯಾನ್ಸರ್. ಇವರು ಮ್ಯಾಕ್ಸಿಮಮ್ 5 ತಿಂಗಳು ಬದುಕಬಹುದು ಅಥವಾ ಒಂದು 8 ತಿಂಗಳು ಬದುಕಬಹುದು. ಆದರೆ ಎಲ್ಲೋ ಒಂದು ಲಕ್ಷಕ್ಕೊಂದು ಕೇಸು ಯಾರು ಪಾರಾಗಬಹುದು ಅಂತ ಹೇಳಿದ್ರು. ಸಹಜವಾಗಿ ಮನುಷ್ಯಗೆ ಏನನ್ಸುತ್ತೆ, ಆ ಲಕ್ಷದ 1 ಕೇಸ್ ನಂದು ಯಾಕೆ ಆಗಬಾರ್ದು ಅಂತೇಳಿ ಎಲ್ಲ ಪ್ರಯತ್ನವನ್ನು ಪಟ್ವಿ. ಆದರೆ ಅವರು ದೇಹತ್ಯಾಗ ಮಾಡಿದ್ರು. ಗುರುಗಳು ಹೋದ 1 ವರ್ಷದ ಒಳಗಡೆ, ಇವರು ಮೇ 13ನೇ ತಾರೀಕು, ಇನ್ನು ಜೂನ್ ಅವರ ಇನ್ನು 1 ವರ್ಷ ಬಂದೇ ಇರಲಿಲ್ಲ. ಮೇ 13 ಅವರು ದೇಹತ್ಯಾಗವನ್ನು ಮಾಡೋದು. ವಿತಿನ್ 1 ಇಯರ್. ಈ 2 ದೊಡ್ಡ ಆಘಾತಗಳು. ಆಘಾತ ಇನ್ ದಿ ಸೆನ್ಸ್, ಅವಾಗ ನನ್ನ ಮಗಳು ಇಬ್ಬರು ಎಲ್ಲ ಬೆಂಗಳೂರಲ್ಲೇ ಇದ್ದರು. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳೋರು, ನಮಗೆ ದುಃಖ ಆದಾಗ ಸಮಾಧಾನ ಮಾಡ್ಕೋಬಾರ್ದು. ಇದು ಬಹಳ ಮುಖ್ಯವಾದ. ನೀನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂದರೆ ಭಗವಂತ ಪೆಟ್ಕೊಡೋದು ಅದಕ್ಕೆಯ, ಪೆಟ್ಕೊಡ್ತಾನೆ. ಸಮಾಧಾನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೀ ಸಮಾಧಾನ ಮಾಡಿಕೊಂಡ್ರೆ ಮೂರ್ಖ. ಆ ದುಃಖವನ್ನು ಅನುಭವಿಸ್ಬೇಕು, ಮತ್ತೆ ದುಃಖದಲ್ಲೇ ಇರಬೇಕು. ಆ ದುಃಖವನ್ನು ಭಗವಂತನ ಕಡೆಗೆ ಹೋಗಿಸ್ಬೇಕು. ಆಗ ನೋಡಿ ನಿನಗೆ ಇಮಿಡಿಯೇಟ್ ರಿಯಲೈಸೇಷನ್ ಸಿಗುತ್ತೆ ಅಂತ ನಮ್ಮ ಗುರುಗಳು ಯಾವಾಗ. ಆದರೆ ಜನಸಾಮಾನ್ಯ ಏನು ಮಾಡ್ತಾರೆ, ದುಃಖನ ಶಮನ ಮಾಡ್ಕೋತಾರೆ ಏನೋ ಒಂದು ರೀತಿಯಲ್ಲಿ, ಅವರಿಗೆ ತೋಚಿದ ರೀತಿಯಲ್ಲಿ. ಕೆಲವರು ಬಾರ್ಗೆ ಹೋಗ್ಬೋದು, ಕೆಲವರು ಕೈ ಮುಕ್ಕೊಂಡು ದೇವ್ರ ಮುಂದೆ ನಿಂತ್ಕೋಬೋದು, ಏನು ಅವರವರ ರೀತಿಯಲ್ಲಿ ಅವರು ಬೇರೆ ಬೇರೆ ಥರ ಶಮನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇಲ್ಲ, ಅದು ತಪ್ಪು. ಹಾಗೆ ಮಾಡಬಾರ್ದು. ದುಃಖ ಭಗವಂತ ಕೊಟ್ಟು ದುಃಖ ಕೊಡು, ಕೊಟ್ಟು 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 ಆ ದುಃಖದಲ್ಲಿ ಭಗವಂತನ ಕಡೆಗೆ ಹೋಗೋ. ಆಗ ನಿನಗೆ ಇಮಿಡಿಯೇಟ್ ಆಗಿ ಹಾಗಿದ್ದಾಗ ಆ ಒಂದು ಸಂದರ್ಭದಲ್ಲಿ 3 ವರ್ಷಗಳ ಕಾಲ ನಾನು ಬಹಳ ಏಕಾಂತ ಅಂತ ಹೇಳೋದ್ರಿಂದ ನನ್ನ ಜೀವನದಲ್ಲಿ ಅದನ್ನು ಜಗನ್ಮಾತೆಯ ಜೊತೆನೇ ಇದ್ದ ದಿನಗಳು. ನನಗೂ ಇವತ್ತು ಆಶ್ಚರ್ಯ ಆಗತ್ತೆ. ನಾನು ಅವಳು ಬಿಟ್ಟರೆ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ. ಹೆಚ್ಚು ಮಾತಾಡ್ತಿರ್ಲಿಲ್ಲ, ನಗೋಳು ಅಷ್ಟೇ. ನನಗೆ ಸ್ನಾನ ಮಾಡಿಸ್ತಿದ್ಲು, ಊಟ ಮಾಡಿಸ್ತಿದ್ಲು. ಇದೆಲ್ಲ ಕಲ್ಪನೆ ಅನ್ಸಿದ್ರೆ ಕಲ್ಪನೆ ಅಲ್ಲ, ಭ್ರಮೆನೂ ಅಲ್ಲ. ಅಥವಾ ಇಲ್ಯೂಷನ್ನ ಕಣ್ಮುಚ್ಕೊಂಡು ಕೂತ್ಕೊಂಡ್ರಾಗುತ್ತಲ್ಲ, ಅದಲ್ಲ. ಇಟ್ಸ್ ಎ ಫ್ಯಾಕ್ಟ್. ಆಮೇಲೆ ನನ್ನ ಮಗ ಮೈಸೂರಿಗೆ ಬಂದ. ಅವನು ಟೆಕ್ ಮಹೇಂದ್ರದಲ್ಲಿ ಬೆಂಗಳೂರಲ್ಲಿದ್ದ. ಅವನು ಬರದೇ ಇದ್ದಿದ್ದೇ ಚೆನ್ನಾಗಿತ್ತು ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಅವನು ನನ್ನನ್ನು ಕೇಳ್ದ, ನೀವು ಕೇಳ್ಕೊಳ್ಳಿದ್ದೆ ಜಗನ್ಮಾತೆನ ನಾನು ಮೈಸೂರಿಗೆ ಬರೋ ಹಾಗೆ ಅಂತ. ನಾನು ಕೇಳ್ಕೊಳ್ಳಲ್ಲ ಅಂತಂದೆ. ಅವಾಗ ಅವನು ಸಿಟ್ಟು ಮಾಡ್ಕೊಂಡಿದ್ದ. ಆ ಸಮಯದಲ್ಲಿ ಅವನು ಟೆಕ್ ಮಹೇಂದ್ರಲ್ಲಿದ್ದ. ಟೆಕ್ ಮಹೇಂದ್ರ ಅವೆಲ್ಲ ಮೈಸೂರಲ್ಲಿಲ್ಲ. ಮೈಸೂರಲ್ಲಿ ಇದ್ದಿದ್ದು ಆಗಲೂ ಇರೋದು ಈಗಲೂ ಇರೋದು ಇನ್ಫೋಸಿಸ್ ಮಾತ್ರ. ಹಾಗಾಗಿ ಅವನು ಇನ್ಫೋಸಿಸಿಗೆ ಜಪ್ಕೊಂಬದ. ಆದರೆ 15,000 ಸಂಬಳ ಕಡಿಮೆ ಆಯಿತು. ಆ ಕಾಲದಲ್ಲೇ ಹೆಚ್ಚಾಗಲಿಲ್ಲ, ಕಡಿಮೆ ಆಯಿತು. ಇನ್ಫೋಸಿಸ್ ತುಂಬ ಒಳ್ಳೆಯ ಕಂಪ್ನಿ, ಆದರೆ ಹೆಚ್ಚಿಗೆ ಸಂಬಳ ಕೊಡಲ್ಲ. ಇವತ್ತಿಗೂ ಅದೇ ಸತ್ಯ, ಅದು ವಾಸ್ತವವಾಗಿ. ಅವನು ಆದರೂ ಪರವಾಗಿಲ್ಲ, ನಮ್ಮಪ್ಪ ಒಬ್ಬರೇ ಇರ್ತಾರೆ ಅಂಥೇಳಿ. ಆ್ಯಕ್ಚುಲಿ ನನ್ನ ಆ ಒಬ್ಬನೇ ಇದ್ದ 3 ವರ್ಷಗಳೇ ಜೀವನವೇ ನನ್ನ ನಿಜವಾದ ಜೀವನ. ಯಾಕೆಂದರೆ ಅವಳು ನನ್ನ ಜೊತೆ ಇದ್ದ ಜಗನ್ಮಾತೆ ಜೊತೆ ಇದ್ದಂಥದ್ದು. ಇದೆಲ್ಲ ಆಯಿತು. ಅವನು ಬಂದ. ನಮ್ಮ ಸಾಧನೆ, ಬ್ಯಾಂಕಿನ ಕೆಲಸ, ಇದು ಯಾವಾಗಲೂ ನಡೀತಿತ್ತು. ನೀನು ಈಗ ಅಪ್ಪಾಜಿ ನೋಡ್ತಿದ್ಯಲ್ಲ, ಆ ಅಪ್ಪಾಜಿ ಅಲ್ಲ ಅವರು. ಅವಾಗ ಅಂಕಲ್ಲು. ನಾನು ಬ್ಯಾಂಕ್ ಹೋಗುವಾಗಲೂ ಶೂ ಕೂಡ ಚಪ್ಪಲಿ ಕೂಡ ಹಾಕ್ತಿರ್ಲಿಲ್ಲ. ಪಂಚೆ ಉಟ್ಕೊಂಡು ಒಂದು ಕುರ್ತಾ ಹಾಕ್ಕೊಂಡು ಹೀಗೆ ಹೋಗ್ತೀವಿ. ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಇವರು ಬ್ಯಾಂಕಿಗೆ ಹೋಗ್ತಿದ್ದಾರೆ ಅಂತ. ಒಂದು ಬ್ಯಾಗ್ ನೈಟ್ ಹಾಕ್ಕೊಂಡು ಬ್ಯಾಗ್ ಒಳಗೆ ಮೊಸರನ್ನ ತಗೊಂಡು ಹೋಗೋದು. ಇದೆಲ್ಲ ಹಿಂದೆ ಹೇಳಿದ್ದೆ. ನಾನು ಚಾಮರಾಜನಗರಕ್ಕೆ ಅದೇ ಟೈಮಲ್ಲಿ ಓಡಾಡ್ತಿದ್ದೆ. ಚಾಮರಾಜನಗರಕ್ಕೆ ಹೋಗುವಾಗ ನಮ್ಮ ಗುರುಗಳು ಹೇಳಿದರು, ನೀ ಸಾಧನೆ ಮಾಡಬೇಕಾದ್ರೆ 5,000 ಲಲಿತಾ ಸಹಸ್ರನಾಮ ಮಾಡು, 3 ಶ್ರೀಚಕ್ರ ಪೂಜೆ ಮಾಡು, 3 ಲಲಿತಾ ಸಹಸ್ರನಾಮ ಕೂಡ 5,000 ಓಂ ಹ್ರೀಂ ಪರಾಶಕ್ತಿ ಜಪ ಅಂತ. ಇವತ್ತಿಗೂ ಅದೆಲ್ಲ ನಿಜನ ಅಂತ ನನಗೆ ಅನಿಸುತ್ತೆ.
ನಾನು ಆ ಟ್ರೈನು ಮೈಸೂರಿಂದ ಹೊರಡೋದು ಟು ಚಾಮರಾಜನಗರ. ನಾ ಮೇನ್ ಸ್ಟೇಷನ್ಗೆ ಹೋಗುತ್ತಾ ಇದ್ದೆ. ಸಿಂಗಲ್ ಸೀಟ್ ಇರುತ್ತೆ. ಆ ಸಿಂಗಲ್ ಸೀಟಲ್ಲಿ ಒಂದರಲ್ಲಿ ನಾನು ಕೂತ್ಕೊಳ್ಳುವೆ, ಇನ್ನೊಂದರಲ್ಲಿ ಹಾಗೆ ಖಾಲಿ ಬಿಟ್ಟಿರುವೆ. ನಾನು ನಮ್ಮ ಅಮ್ಮನ ಜೊತೆ ಅವಳ ಕೈಲಿ ಹೇಳಿದ್ದೆ, ನೀನು ಎಲ್ಲ ನನ್ನ ಗುರುಗಳು ಹೇಳಿದ್ದೆಲ್ಲ ನಾ ಮಾಡೋಕ್ಕಾಗಲ್ಲ, ಬ್ಯಾಂಕ್ ಕೆಲಸನೂ ಮಾಡಿಕೊಂಡು ನೀನು ಬಾ ಅಂತ. ಅವಳು ನಾನು 5,000 ಜಪ ಮಾಡ್ತೀನಿ ಅಂತ ಅವಳು ಒಪ್ಕೊಂಡ್ಳು. ನಾ 3 ಪಾರಾಯಣ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ನನ್ನ ಪಾಡಿಗೆ ನಾನು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಲ್ಲಿ ಕೂತ್ಕೊಂಡಿರುವೆ ಸೀಟ್ ಮೇಲೆ. ಅದೆಲ್ಲ ಅಫಿಷಿಯಲ್ ಟ್ರೈನೇ. ಬೇಕಾದಷ್ಟು ಜನ ಬರೋರು ಹೋಗ್ತಾ ಇರೋರು. ನಮ್ಮ ಬ್ಯಾಂಕ್ ಕೊಲೀಗ್ಸೇ ತುಂಬ ಜನ ಇರೋರು, ಬೇರೆ ಬೇರೆ ಬ್ರ್ಯಾಂಚಿಗೆ ಬರೋರೆಲ್ಲವ. ಎಲ್ಲ ಹೀಗೆ ಅಂದ್ಬಿಟ್ಟು ಹೋಗೋರು, ಯಾರೊಬ್ಬರು ನನ್ನನ್ನು ಮಾತಾಡಿಸ್ತಿರಲಿಲ್ಲ. ಆ ಟ್ರೈನು ತುಂಬಿ ತುಳುಕೋದು. ಮತ್ತೆ ಚಾಮರಾಜಪುರಂ ಅಶೋಕಪುರಂ ಮೇಲೆ ಬರೋ ಹೊತ್ತಿಗಾಗಲೇ ಕಂಪ್ಲೀಟು ಮೇಲ್ಗಡೆ ಎಲ್ಲ ಕೂತ್ಕೊಂಡು ಕಾಲು ಬಿಟ್ಕೊಂಡೆಲ್ಲ ಕೂತಿರೋರು. ಆದರೆ ನಾನು ಕೂತಿದ್ದ ಎದುರು ಸೀಟಲ್ಲಿ ನಾನು ಏನನ್ನೂ ಇಟ್ಟಿರ್ತಿತ್ತಿಲ್ಲ, ಯಾರೂ ಕೂರ್ತಿತ್ತಿಲ್ಲ. ಅದೆಷ್ಟು 1 ದಿನ 2 ದಿನ ಅಲ್ಲ, ಫಾರ್ ದ 3 years ಇಟ್ ಹ್ಯಾಪನ್ ಕಂಟಿನ್ಯೂಸ್. ಬಿಕಾಸ್ ಅವಳಲ್ಲಿ ಕೂರ್ತಾ ಇದ್ದೆ, ಜಪ ಮಾಡ್ತಾ ಕೂತಿರೋಳವಳು. ದೇರ್ ಆರ್ ಸೋ ಮೆನಿ ಸಚ್ ಇನ್ಸಿಡೆಂಟ್ಸ್. ಅದು ಹೇಳ್ತಾ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಒಂದು ಸಮಯದಲ್ಲಿ ನಮ್ಮ ಗುರುಗಳು ಇದ್ದಾಗಲೂ ಅಷ್ಟೇ, ಅವ್ರು ಹೋದ್ಮೇಲೂ ಅಷ್ಟೇ, ಪ್ರತಿಯೊಂದು ಹೆಣ್ಮಗುವೇ ನನಗೆ ಜಗನ್ಮಾತೆ ತರನೇ. ಅವರ ಶಿಷ್ಯರು ಶ್ರೀಕಾಂತಾನಂದ ಸರಸ್ವತಿಗಳು, ಈಗಲೂ ಹೊಸದುರ್ಗದಲ್ಲಿ 8 ಕಡೆ ಅವರದ್ದು ಆಶ್ರಮ ಇದೆ. ನಮ್ಮ ಗುರುಗಳು ಸನ್ಯಾಸ ದೀಕ್ಷೆ ಕೊಟ್ಟಿದ್ದು ಅವರಿಗೆ. ಶ್ರೀಕಾಂತಾನಂದ ಸರಸ್ವತಿಗಳು ಅಂತ ವಿಶೇಷ ಚೇತನವು, ಆದರೆ ಆಧ್ಯಾತ್ಮಿಕವಾದ ವ್ಯಕ್ತಿ. ಹಾಗಾಗಿ ಅವರು ನಮ್ಮಲ್ಲಿ ಚಾತುರ್ಮಾಸವನ್ನು ಮಾಡಿದರು. ನಮ್ಮ ಆಶ್ರಮದಲ್ಲಿ ಬಂದು 4 ಚಾತುರ್ಮಾಸವನ್ನು ಅದೇ ಟೈಮಲ್ಲಿ ಮಾಡ್ತಾಯಿದ್ರು. ಭಾಳ ಅದರದ್ದು ವರ್ಣೆಗಳಲ್ಲಿ ಹೇಳ್ತಾ ಹೋದರೆ 2 ತಿಂಗಳು 100 ಜನಕ್ಕೆ ಪ್ರತಿದಿನ ಊಟ ವಸತಿ ಎಲ್ಲವೂ ಕೂಡ ನಡೆದು ಹೋಗ್ತಾಯಿತ್ತು. ಅದಿರಲಿ, ದಟ್ಸ್ ಒನ್ ಪಾರ್ಟ್. ಆವಾಗ ಒಂದ್ಸರಿ ಯಾರೋ ಬಂದು ಹೇಳಿದರು, ಈ ನಮ್ಮ ಅಂಕಲ್ ನಾಗೇಂದ್ರ ಕುಮಾರ್ಗೆ ಜಾಂಡೀಸ್ ಆಗಿಬಿಟ್ಟಿದೆ. ಅವರು ಶ್ರೀಕಾಂತ ನಮ್ಗೆ ಹೇಳಿದ್ರು, ಹೌದಾ ಪಾಪ ತೋರಿಸ್ಬೇಕು ಡಾಕ್ಟ್ರಿಗೆ. ಆ ಜಾಂಡೀಸ್ ಅಲ್ಲ ಗುರುಗಳೇ, ಅಪ್ಪ ಅಂತ ಕರೆಯೋದು ಆ ಜಾಂಡೀಸ್ ಅಲ್ಲ ಅಪ್ಪ. ಅವ್ರು ಯಾವ ಹೆಣ್ಮಕ್ಳು ನೋಡಿದ್ರು ಕೂಡ ಜಗನ್ಮಾತೆ ನೋಡಿದಾಗ್ತಾ ಇದೆ ಅವರಿಗೆ. ಆ ಥರ ಜಾಂಡೀಸ್. ಅವರು ನಕ್ಬಿಟ್ಟು ಆಮೇಲೆ ಸುಮ್ಮನಾಗಿದ್ರು. ಆ ಒಂದು ಹಂತದಲ್ಲಿ ಅವರಲ್ಲೇ ಚಾತುರ್ಮಾಸ್ಯದಲ್ಲಿ ಇದ್ದಾಗಲೇ ಒಂದು ಹಂತದಲ್ಲಿ ಏನಾಗಬೇಕು ಅಂದರೆ, ಗುರುಗಳು ಬಂದು ಪ್ರೇರಣೆ ಮಾಡಿದ್ರು, ಜಗನ್ಮಾತೆನೋ ಹೇಳಿದ್ರು, ಇನ್ನು ನಿನ್ನ ರೋಲು ಚೇಂಜ್ ಆಗಬೇಕು, ನಿನ್ನ ಪಾತ್ರ ಬದಲಾಗಬೇಕು. ಇದುವರೆಗೆ ನೀನು ಎಲ್ಲರನ್ನು ದೇವಿಯಾಗಿ ನೋಡ್ತಾ, ನನ್ನನ್ನು ನೋಡ್ತಾ ಇದ್ದೆ, ನೀನು ಅದಾಗಿ ನಿಲ್ಲಬೇಕು. ನೀನು ಅವರನ್ನ ಮಕ್ಕಳಾಗಿ ನೀನು ಅವ್ರನ್ನ ನೋಡಬೇಕು ಅಂತೇಳಿ ಹೇಳಿ ಅವ್ರು ಹೇಳಿ ಹೋದ ದಿನ ಬೆಳಗಾಗಿ ಹೇಳ್ತೀನಿ, ಸುಮಾರು ಜನ ಬರೋಕ್ಕೆ ಶುರು ಮಾಡಿದ್ರು. ಯಾರು ಏನು ಅಂತ ಗೊತ್ತಿಲ್ಲ. ಒಬ್ಬರು ಕಾಲಿಗೆ ಗೆಜ್ಜೆ ತಂದರು, ಒಬ್ಬರು ಅರಿಶಿನ ಕುಂಕುಮಗಳು, ಯಾರೂ ಹೇಳಿಲ್ಲ. ಒಬ್ಬರು ಮರದ ಜೊತೆ ತಂದರು, ಎಲ್ಲ ಬಂದರು, ಅಪ್ಪಾಜಿನ ಕೂರಿಸಿದ್ರು, ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನದು ಏನಾಯಿತು ಅಂತ, ಇಲ್ಲ ಗುರುಗಳ ಕನಸಲ್ಲಿ ಬಂದು ಹೇಳಿದ್ರು, ಈ ರೀತಿ ನಾಗೇಂದ್ರ ಈ ಮುಂದೆ ಈ ರೀತಿ ಆಗ್ತಾನೆ, ನೀವು ಹೋಗಿ ತಗೊಂಡು ಹೋಗು ಅಂತ. ಅವ್ರು ಪ್ರತಿಯೊಬ್ಬರಿಗೂ ಅವ್ರು ಹೇಳಿದರು ಕನಸಲ್ಲಿ ಹೋಗಿ. ಆಗ ಅದು ಆ ರೋಲು ಮಾಡಲ್ ಚೇಂಜ್ ಆಗೋಯ್ತು. ಆ ಒಂದು ಆಲ್ಮೋಸ್ಟ್ 1 month ಇಟ್ ವಾಸ್ ಸಚ್ ಎ ಸ್ಟೇಜ್, ಇಟ್ ವಾಸ್ ದೇ. ಆಗ ಚೇಂಜ್ ಆಯಿತು. ಆಗ ಚೇಂಜ್ ಆಗುವ ಸಂದರ್ಭದಲ್ಲೇ ಜಗನ್ಮಾತೆನೂ ಕೂಡ ಒಂದು ಮಾತು ಹೇಳಿದ್ರು, ನೀನು ದೇಹತ್ಯಾಗ ಆದಮೇಲೂ ಕೂಡ ಆ ದೇಹವನ್ನು ಸುಡಬಾರದು, ಆ ದೇಹವನ್ನು ಸಮಾಧಿ ಮಾಡಬೇಕು, ಆ ಸಮಾಧಿ ಮೇಲೆ ದುರ್ಗಾದೇವಿಯನ್ನು ಸ್ಥಾಪನೆ ಮಾಡಬೇಕು, ನಾನು ಅಲ್ಲಿದ್ದು 1000 ವರ್ಷಗಳ ಕಾಲ ಭಕ್ತರನ್ನು ಕಾಪಾಡ್ತೀನಿ ಅಂತ ಹೇಳಿ ಅಂತರ್ಧಾನವಾಗಿ. ಹಾಗಾಗಿ ಅದು ನನ್ನ ಮಗ ಅವರಿಗೂ ಗೊತ್ತು, ದುರ್ಗಾ ದೇವಸ್ಥಾನ ಆಗಬೇಕು, ಶಕ್ತಿ ಕೇಂದ್ರವಾಗತ್ತೆ, ಅಪ್ಪಾಜಿ ಸಮಾಧಿ ಮೇಲೆ ದುರ್ಗೆ ಬರುತ್ತೆ. ಇಷ್ಟೆಲ್ಲ ನಡೆದರೂ ಕೂಡ ಆಮೇಲೆ ಸಹಜವಾಗಿ ಬ್ಯಾಂಕಲ್ಲಿ ರಿಟೈರ್ ಆಯಿತು. ರಿಟೈರ್ ಆದಮೇಲೆ ನನ್ನ ಮಗ ಸೊಸೆ ಬಂದರು, ನನ್ನ ಅವಸ್ಥೆಯಲ್ಲೇ ನಾನು ಇರ್ತಾಯಿದ್ದು, ನನ್ನ ಪಾಡಿಗೆ ನಾನು ಇರ್ತಿದ್ದು. ಅವ್ರ ಜೊತೆ ಇವತ್ತಿಗೂ ಹೆಚ್ಚಿನ ಇಂಟರ್ಫಿಯರೆನ್ಸ್ ಹೆಚ್ಚಿನ ಇಂಟರ್ಫಿಯರೆನ್ಸ್ ಅಂದರೆ ಯಾರೋ ನೀವುಗಳು ಮಾಡೋ ತಪ್ಪು ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ನನ್ನ ಮಗ ಸೊಸೆ ಅವರಾಗಿ ಕೇಳಿದೆ, ನಾನು ಏನನ್ನೂ ಅವ್ರಿಗೆ ಹೇಳಲ್ಲ. ನಾನು ಊಟಕ್ಕೆ ಕೆಳಗಡೆ ಹೋದಾಗ ಅವ್ರೇನಾದ್ರು ಮಾತಾಡ್ಕೋತಾ ಇದ್ದರೆ ಏನು ಮಾತಾಡ್ತಿದ್ದೀನಿ ಅಂತಲೂ ಕೇಳಲ್ಲ.
ಅವರು ಏನಾದ್ರು ಮಾತಾಡ್ತಿರೋದು ನನ್ನ ಕಿವಿಗೆ ಬಿದ್ದು ಅವ್ರು ಮಾಡ್ತಿರೋದು ತಪ್ಪು ಅನ್ಸಿದ್ರು ನಾನು ಹೇಳಕ್ಕೆ ಹೋಗಲ್ಲ. ಅವರಾಗೆ ಬಂದು ನಾವು ಇದನ್ನು ಮಾಡಬೇಕು ಅಂತಿದ್ದೀವಿ, ನಿಮ್ಮ ಆಶೀರ್ವಾದ ಬೇಕು ಅಂದರೆ ಮಾತ್ರವೇ ಇಂಟರ್ಫಿಯರ್ ಆಗ್ತೀನಿ ಹೊರತು ನೆವರ್ ಐ ಸ್ಪೀಕ್ ಟು ದಮ್. ಯಾವತ್ತೂ ಅವಾಗ ಮಾಡಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಅವರವ್ರ ಜೀವನ ಅವನು ನಡೆಸ್ಕೊತಾನೆ. ನಾ ಎಲ್ಲ ಹೊತ್ಕೊಂಡಿರುವಾಗ ನನಗೆ ತಪ್ಪು ಅನಿಸಿದ್ದು ಅವ್ರಿಗೆ ಸರಿ ಇರಬಹುದು, ಸರಿ ಅನ್ಸೋಕ್ಕೆ ಅನೇಕ ಕಾರಣಗಳು ಇರಬಹುದು. ನಾನು ಯಾರನ್ನ ನಡೆಸ್ತಾರೆ? ನನ್ನ ಜೀವನ ನಂದು, ಅವ್ರ ಜೀವನ ಅವನದು. ಹೀಗೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿದೆ ನಮ್ಮ ಅವರ ಸಂಬಂಧ, ಮಗನ ಸೊಸೆ ಸಂಬಂಧ ತುಂಬ ಚೆನ್ನಾಗಿದೆ. ಅದೇ ಒಂದು ಆಮೇಲೆ ಒಂದಿನ ನನಗೆ ಈ ಗ್ರೂಪ್ ಎಲ್ಲ ಶುರುವಾಯಿತು. ಸುಮಾರು ನಾವೊಂದು 2-3 ಗ್ರೂಪ್ ಆಗ್ಬೋದು ಅಂದರು. ಏನದು ಪಟ ಹೋಯಿತು. ಸುಮಾರು 250 ಜನ ಮಾತ್ರ ಇರ್ಬೋದು ಅನ್ನೋ ಗ್ರೂಪಲ್ಲಿ 5,000 ಜನ ಆದರು, 10,000 ಜನ ಆದರು, 20,000 ಜನ ಆದರು. ಆ ಬಿಗಿನಿಂಗಲ್ಲಿ ನಾನೇ ಎಲ್ಲರ ಕೈಲೂ ಮಾತಾಡ್ತಿದ್ದೆ. ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿದ್ದೆ, ಯಾರು ಮೆಸೇಜ್ ಕಳಿಸಿದ್ರು ರಿಪ್ಲೈ ಮಾಡ್ತಿದ್ದೆ. ಬಿಗಿನರ್ಸ್ಗೆಲ್ಲ ಗೊತ್ತದು. ಆದರೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ದುಗುಡ, ಎಲ್ಲೋ ಒಂದು ಕಡೆ ಸಂಕಟ. ಏನು ಅಂದರೆ ಇದೆಲ್ಲ ನನಗೆ ಬೇಕಿತ್ತ? ಯಾಕೆ ಇದರಿಂದ ನನಗೆ ಏನು ಸಿಗ್ತಾ ಇದೆ? ನಾನು ಅಮ್ಮನ ಜೊತೆ ಆನಂದವಾಗಿದ್ನಲ್ಲ, ನನಗೆ ಯಾಕೆ ಇದೆಲ್ಲವ ಅಂತ ಎಷ್ಟೋ ಸರಿ ಅಮ್ಮನ್ನು ಕೇಳ್ತಾ ಇದ್ದೆ, ಯಾಕಿದೆ ನನಗಿದೆಲ್ಲ ಅಂಟಿಸ್ತಾ ಇದೆಯಾ ಅಂತ. ಒಂದು ದಿನ ಮಾತ್ರ ತುಂಬ ನೋವಾಗೋಯ್ತು, ನನಗಿದೆಲ್ಲ ಬೇಕಿತ್ತಿಲ್ಲ ಅಂಥೇಳಿ ಬಂದು ಕೆಳಗಡೆ ಊಟಕ್ಕೆ ಬಂದಾಗ ನಾನು ಕಣ್ಣೀರು ತಡೆಯೋಕ್ಕಾಗ್ತಿಲ್ಲ, ಅಳ್ತಾ ಕೂತಿದ್ದೆ. ನನ್ನ ಮಗ ಬಂದು ಕೇಳಿದ, ಯಾಕೆ ಏನಾಗ್ತಿದೆ ನನಗೆ? ಏನಿಲ್ಲ, ನನಗೆ ಯಾಕೆ ಬೇಕು ಇದೆಲ್ಲವ? ಆಗ ಅವನು ಒಂದು ಮಾತು ಹೇಳಿದ. ಯಾಕೆಂದರೆ ನಮ್ಮ ಗುರುಗಳು ಹೇಳೋರು, ನಿನಗೆ ನಿಜವಾದ ಗುರು ನಿನ್ನ ಮಗನೇ ಅಂತ. ನಿನ್ನ ಮಗನೇ ನಿನ್ನ ನಿಜವಾದ ಗುರು ಅಂತೇಳಿ. ಅವನು ಕೂತ್ಕೊಂಡು ಒಂದು ಮಾತು ಹೇಳೋದು, ನೋಡಿ ನಿಮಗೆ ಅನ್ನಿಸ್ತಿದೆ ಅಲ್ವಾ ನನಗೆ ಯಾಕೆ ಬೇಕು ಅಂತ. ಆದರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಮಗನಾಗಿ, ನನಗನ್ಸಿದ್ದನ್ನು ನಾನು ಹೇಳ್ತೀನಿ ಕೇಳಿ. ಏನು ಅಂದರೆ, ಈ ಜಗತ್ತಿನಲ್ಲಿ ಕೋಟಿ ಜನ ಇದ್ದಾರೆ. ನಿಮಗಿಂತ ಬುದ್ಧಿವಂತರು ಲಕ್ಷಾಂತರ ಮಂದಿ ಇದ್ದಾರೆ. ನಿಮಗಿಂತ ಸಾಧನೆ ಮಾಡಿದವರು ಸಾಧಕರು ಲಕ್ಷಾಂತರ ಜನ ಇದ್ದಾರೆ. ನಿಮಗಿಂತಲೂ ಚೆನ್ನಾಗಿ ಮಾತಾಡೋರು ಕೋಟಿ ಜನ ಇದ್ದಾರೆ. ಆದರೆ ಭಗವತಿ ಇದನ್ನು ನಿಮಗೆ ಕೊಟ್ಟಿದ್ದಾಳೆ ಅಂದರೆ ಅದು ಅವಳ ಸೆಲೆಕ್ಷನ್ನೇ ಹೊತ್ತು ನಿಮ್ಮ ಸೆಲೆಕ್ಷನ್ ಅಲ್ಲ. ನೀವು ತಪ್ಪು ತಿಳಿಬೇಡಿ ದೊಡ್ಡವರು, ನಾನು ಈ ಮಾತು ಆಡಬಾರ್ದು, ಆದರೆ ಆಡಬೇಕಾದ ಸಂದರ್ಭ ಬಂದಿದೆ. ನಿಮಗೇನಾದ್ರೂ ಇನ್ನುವೇ ನನಗೆ ಯಾಕೆ ಇದು ಬೇಕು ಅಂತ ನಿಮ್ಮ ಮನಸ್ಸು ಕಲಿಸಿದ್ರೆ ನಿಮಗಿನ್ನೂ ಪೂರ್ತಿ ಅಹಂಕಾರ ಹೋಗಿಲ್ಲ ಅಂತ ಅರ್ಥ ಆಗಬೇಕು. ಯೋಚನೆ ಮಾಡಿ, ನಿಮಗೆ ಸೇರಿದ್ದು, ನೀವು ಹೇಗಿರಬೇಕು ಅದು ನಿಮಗೆ ಸೇರಿದ್ದು. ನನಗೆ ರಿಯಲೈಸೇಷನ್ ಅಲ್ಲ, ನಾನು ಯಾರು ನನಗೆ ಬೇಕು ಬೇಡ ಅಂತ ತೀರ್ಮಾನ ಮಾಡೋದು ನಾನು ಯಾರು? ನಾನು ಒಂದು ವೇಳೆ ಹಾಗೆ ನನಗೆ ಬೇಕಾ ಬೇಡವಾ ಅಂತ ನನಗನ್ಸಿದ್ರೆ ನನ್ನ ಅಹಂಕಾರ ನಾವು ಹೇಳಿ ಸರಿತಾನೆ, ನನ್ನ ಅಹಂಕಾರ ಇನ್ನೂ ಹೋಗಿಲ್ಲ ಅಂತ ಅರ್ಥ ಅಲ್ವಾ? ಇಷ್ಟು ವರ್ಷದ ಸಾಧನೆಯಲ್ಲಿ ನನಗಾಗಿದ್ದೇನಾ? ಹಾಗಾದರೆ ಅವತ್ತೇ ಲಾಸ್ಟ್ ನನಗಿದು ಬೇಕಂತ ಅನ್ಕೊಳ್ಳಿ. ಅವತ್ತು ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಎಷ್ಟು ದಿನ ಕುಣಿಸ್ಬೇಕು ಅಂತಿರುತ್ತೆ ಕುಣಿಸು. ಒಂದು ದಿನ ನಿನಗೂ ಸಾಕು ಅನಿಸಿದ ದಿನ ನನ್ನನ್ನು ಕೂರಿಸು. ಯಾವತ್ತು ಕರ್ಕೊಂಡು ಹೋಗಬೇಕು ಅನಿಸುತ್ತೆ ಅವತ್ತು ಕೈ ಹಿಡಿದು ಕರ್ಕೊಂಡು ಹೋಗು. ಇನ್ನೆಂದಿಗೂ ನಾನು ಇದು ನಂದು ಅನ್ನೋ ಭಾವನೆ ನನಗೆ ಬರದೇ ಇರುವ ಹಾಗೆ ಮಾಡು ಅಂತೇಳಿ ದೀರ್ಘದಂಡ ಶ್ರೀಚಕ್ರಕ್ಕೆ ನಮಸ್ಕಾರ ಮಾಡಿ ಬರ್ತದೆ. ಈ ಶಕ್ತಿ ಪ್ರಯೋಗದ್ದು ಆ ಬಿಗಿನಿಂಗಲ್ಲಿ ಇದ್ದ ವಾಸ್ತವ ಅದು ಇಟ್ ವಾಸ್ ಸೋ ತುಂಬ ಡೌನ್ ಆಗಿಬಿಟ್ಟಿದೆ. ಆವಾಗ ಮನಸ್ಸಲ್ಲಿ ಬಂದಿದ್ದಾಗ ಹೋಗೋದು, ಬಾಯಿ ಬಿಟ್ಟಲ್ಲ, ಮನಸ್ಸಲ್ಲಿ ಬಂದಿದ್ದಾಗ ಹೋಗ್ಬಿಡೋದು. ಮನಸ್ಸಲ್ಲಿ ಬಂದಿದ್ದೆ ಬಹಳ ಕಷ್ಟ ಆಗ್ತಿತ್ತು. ಅವಾಗ ಆ ಮನಸ್ಸಿನಲ್ಲಿ ಆಲೋಚನೆಗಳು ಏನು ಬಂದರೂ ಅದು ತಟ್ಟಂತ ಅಲ್ಲೇ ನಡೆ. ನನಗೆ ಹೀಗಾಗಬೇಕು ಅನ್ಸುತ್ತೆ, ಸರಿ ಅದು ಇಮಿಡಿಯೇಟಾಗಿ ಹಾಗಾಗಬೇಕು. ದಟ್ ವಾಸ್ ದ ಕಂಡೀಷನ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಈ ಶಕ್ತಿ ಪ್ರಯೋಗವನ್ನು ಮನುಷ್ಯರ ಮೇಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಕುತೂಹಲ ಮಾಡಬಾರ್ದಿತ್ತು. ಕುತೂಹಲ ಬಂದ್ಬಿಡ್ತು. ನಮ್ಮ ಗುರುಗಳು ಎಲ್ಲವನ್ನು ಕೊಟ್ಟಾಗ ಒಂದೆರಡಕ್ಕೆ ಭಾಷೆ ತಗೊಂಡಿದ್ರು. ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡ್ರು, ಈ ವಿದ್ಯೆಗಳನ್ನು ನೀನು ಉಪಯೋಗಿಸಬಾರ್ದು, ಇದನ್ನು ಯಾವುದೇ ಕಾರಣಕ್ಕೂ
ನೀನು ಯಾರ ಮೇಲೂ ಪ್ರಯೋಗ ಮಾಡಬಾರ್ದು ಅಂತ. ಒಂದು ಫೇಸ್ ರೀಡಿಂಗ್. ನೀನು ಇವತ್ತು ಎದುರುಗಡೆ ಕೂತ್ರೆ ನೀನು ಹುಟ್ಟಿದ ದಿನದಿಂದ ಇದುವರೆಗೆ ನಿನಗೇನಾಗಿದೆ ಅದನ್ನು ಹೇಳುವಷ್ಟು ಶಕ್ತಿ ನನಗಿದೆ, ಆದರೆ ನಾನು ಹೇಳೋ ಹಾಗಿಲ್ಲ. ಅದನ್ನು ಇವನ್ ಆ ಥಾಟ್ ಕೂಡ ಮಾಡಬಾರ್ದು. ಫೇಸ್ ರೀಡಿಂಗ್ ಮಾಡಬಾರ್ದು. ನಿನಗೆ ಆ ಶಕ್ತಿ ಕೊಟ್ಟಿರ್ತೀನಿ, ಬಟ್ ಈ ಶುಡ್ ನಾಟ್ ಯೂಸ್ ದಟ್. ಮತ್ತು ಎರಡನೆಯ ಶಕ್ತಿ, ಇನ್ನೊಬ್ಬರ ಮನಸ್ಸನ್ನು ನೀನು ಎಂಟ್ರಾಗಬಾರ್ದು. ಇನ್ನೊಬ್ಬರ ಮನಸ್ಸನ್ನು ನೀನು ಎಂಟ್ರಾಗಬಾರ್ದು. ಬಟ್ ಇಟ್ ಹ್ಯಾಪನ್. ಅದು ಎಷ್ಟೇ ಆದರೂ ಕುತೂಹಲ. ಒಂದ್ಸರಿ ಆ ಬಿಗಿನಿಂಗಲ್ಲಿದ್ದಾಗಲೇ ಇಬ್ಬರು ಪೇರೆಂಟ್ಸು, ನಮ್ಮ ಶ್ರೀಕಾಂತ ನಮ್ಮರು ನೋಡೋಕ್ಕೆ ಬರೋರು, ಇಬ್ಬರು ಹೆಣ್ಣುಮಕ್ಕಳು ಸಮಸ್ಯೆ. ಒಬ್ಬಳು ಫುಲ್ಲು ಡಿಪ್ರೆಷನ್ಗೆ ಹೊರಟೋಗಿದ್ದಾಳೆ. ಇನ್ಫ್ಯಾಕ್ಟ್ ಆಕೆ ಓದ್ತಿದ್ದಿದ್ದು MBBS, ಬಟ್ ಶಿ ಹ್ಯಾವ್ ಗಾನ್ ಟು ಸಚ್ ಎ ಡಿಪ್ರೆಷನ್. ಮನೇಲೆಲ್ಲ ಸುಮ್ಮನೆ ಕೂಗಾಡೋದು, ಸುಮ್ಮನೆ ಒಬ್ಬೊಬ್ಬಳೇ ಕೂತಿರೋದು, ಹುಚ್ಚುಚ್ಚಾಗಾಡೋದು. ಐ ಶುಡ್ ನಾಟ್ ನೇಮ್ ಹರ್. ಶಿ ವಾಸ್ ಇನ್ ಚಾಮರಾಜನಗರ ಮೆಡಿಕಲ್ ಕಾಲೇಜ್. ಆಗ್ತಾನೆ ಶುರುವಾಗಿತ್ತವಾಗ ಚಾಮರಾಜನಗರ ಮೆಡಿಕಲ್ ಕಾಲೇಜ್. ಇನ್ನೊಬ್ಬಳದ್ದು ಮದುವೆ ವಿಚಾರಕ್ಕೆ ಶಿ ಹ್ಯಾಡ್ ಗಾನ್ ಟು ದ ಡಿಪ್ರೆಷನ್. ಅವರು ನಮ್ಮ ಶ್ರೀಕಾಂತ ನಮ್ಮ ಗುರುಗಳ ಹತ್ರ ಬರ್ತಾನೆ ಇರೋರು, ಏನಾದ್ರು ಮಾಡಿ. ನನಗೆ ಒಂದು ಸರಿ ಅನ್ನಿಸ್ತು ಆಗಲಿ ಅಂತಂದ್ಬಿಟ್ಟು ಅವ್ರನ್ನ ಕೆಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದೆ, ನೋಡಿ ನೀವು ಒಪ್ಪುವುದಾದರೆ ಅವರ ಮನಸ್ಸಲ್ಲಿ ನಾನು 3 ತಿಂಗಳು ಇರ್ತೀನಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಅವರ ಮನಸ್ಸು ಅವ್ರದ್ದಾಗಿರಲ್ಲ, ಅವ್ರ ಮನಸ್ಸು ನಾನು. ಅವ್ರ ಮನಸ್ಸಲ್ಲಿ ಏನೇನು ಬರುತ್ತೆ ನಾನು ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಒಂಥರ ಪರಕಾಯ ಪ್ರವೇಶ ಅಂತಾರಲ್ಲ, ಆ ಟೈಪಲ್ಲಿ ಇರ್ತಾರೆ. ನೀವು ಯೋಚನೆ ಮಾಡ್ಕೊಂಡು ಮುಂದೆ ಅವ್ರು ಹೂ ಅಂತಂದ್ಬಿಟ್ಟು, ಹೂ ಅಂದಮೇಲೆ ಇದು ಬಿಗಿನಿಂಗಲ್ಲಿ ನಾನು ಗ್ರೂಪಲ್ಲಿ ಹೇಳಿದ್ದೆ, ಯಾರ್ಯಾರು ಬಿಗಿನಿಂಗಲ್ಲಿದ್ದಾರೆ ಅವ್ರಿಗೆಲ್ಲ ಇದೆಲ್ಲ ಗೊತ್ತು. ಇದು ಯಾವುದೋ ಹೊಸ ಸ್ಟೋರೀಸ್ ಅಲ್ಲ. ಆಮೇಲೆ ಅವಳು ಅವ್ರ ಮನಸ್ಸು ಎಂಟ್ರಾಗ್ಬಿಟ್ಟೆ ನಾನು. ಅಂದರೆ ಅವಳ ಮನಸ್ಸು ನನ್ನ ಮನಸ್ಸು, ನಾನೇ ಕಂಟ್ರೋಲು, ಅವ್ರ ಮನಸ್ಸು ಕಂಟ್ರೋಲ್ ನಂದೇ. ಆಗ ಅವರು ಥಾಟ್ ಲೈನ್ಸನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಿ 3 ಮಂತ್ಸ್ ಆದಮೇಲೆ ನಾನು ಹೊರಗೆ ಬಂದೆ. ಅವರೆಲ್ಲ ಡಿಪ್ರೆಷನ್ನು ಇದರಿಂದ ಹೊರಗೆ ಬಂದ್ಬಿಟ್ಟು. ಯಾಕಂದರೆ ಥಾಟ್ ಲೈನ್ಸ್ ಒಂದ್ಸರಿ ಸ್ಟ್ರೀಮ್ ಮಾಡಿ ಬಿಟ್ಬಿಟ್ರೆ ಆ ಟ್ರ್ಯಾಕಲ್ಲಿ ತಾನು ಪಾಡಿಗೆ ತಾನು ಹೋಗ್ತಾರೆ. ಇದೆಲ್ಲ ಬಿಗಿನಿಂಗಲ್ಲಿ ನಡೆದಂಥ ಅನೇಕ ಘಟನೆಗಳು. ಆವಾಗ ಎಷ್ಟು ಪವರ್ಫುಲ್ಲಾಗಿತ್ತು. ಹಾಗೆ ಅಂತಂದರೆ ಪ್ರಪ್ರಥಮ ಬಾರಿಗೆ ನಾನು ಒಂದ್ಸರಿ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅವರು ಫಸ್ಟು ನಮ್ಮ ಗ್ರೂಪ್ ಅಡ್ಮಿನ್ ಇದ್ರು. ಅವ್ರ ಹೆಸರೇನು ನೆನಪಿದೆಯಾ? ಅಲ್ಲ, ಸೀಮಾ ಅಂತ, ಸೀಮಾ ಮಹೇಂದ್ರ. ಅವ್ರ ಮನೆ ಫಸ್ಟ್, ಶಿ ಈಸ್ ದ ಫಸ್ಟ್ ಗ್ರೂಪ್ ಅಡ್ಮಿನ್. ಅವ್ರ ಮನೆಗೆ ಒಂದ್ಸರಿ ಹೋಗಿದ್ದೆ. ಆಗ ಅದೆಲ್ಲ ಆಗ್ತಾನೆ ಕರೋನಾ ಮುಗಿದು ಅಥವಾ ಬಿಗಿನಿಂಗ್ ಕರೋನಾದ ಸಂದರ್ಭ ಅನಿಸುತ್ತೆ, ಹೋಗಿದೆ. ಅವ್ರ ಮನೇಲಿ ಆಗ ಯಾರು ಜನಗಳು ಹೊರಗೆ ಬರೋದು ಕಡಿಮೆ ಇತ್ತು. ಸರ್ ಹೀಗೆ ಕೂತಿದ್ವಿ. ಭದ್ರಾವತಿಯಿಂದ ಇಬ್ಬರು ದಂಪತಿಗಳು ಬಂದರು. 1-2-3 ಹೇಳಲ್ಲ, ಇದೊಂದನ್ನೇ ಹೇಳ್ತೀನಿ. ಅವ್ರು ಬಂದು ಕೂತ್ಕೊಂಡು ನಮಸ್ಕಾರ ಮಾಡಿದ್ರು ಅಪ್ಪಾಜಿಗೆ. ಆಮೇಲೆ ಅವ್ರು ಯಜಮಾನ್ರು ಎದ್ದು ಆಚೆಗೆ ಹೋದರು ಯಾವುದೋ ಕೆಲಸಕ್ಕೆ ಅಂತ. ಆಗ ಆಚೆ ಬಂದು ಕಣ್ಣೀರು ಹಾಕೋತಾ ಇದ್ರು. ನೋಡಿ ಅಪ್ಪಾಜಿ, ನನಗೆ ಮದುವೆಯಾಗಿ 23 ವರ್ಷ ಆಗಿದೆ. ಇವತ್ತಿಗೆ ಒಂದೇ ಒಂದು ದಿನವೂ ಕೂಡ ಮನೆಯಲ್ಲಿ ನೆಮ್ಮದಿಯಾಗಿಲ್ಲ ನಾನು. ನಮ್ಮ ಯಜಮಾನ್ರ ಅಕ್ಕ ಒಬ್ಬರಿದ್ದಾರೆ, ಅವರಿಗೆ ಮದುವೆ ಆಗಿಲ್ಲ. ಅವರು ನಮ್ಮ ಜೊತೆನೇ ಇದ್ದಾರೆ. ಅವರು ನನಗೆ ಕೊಡಬಾರದ ಕಷ್ಟವನ್ನು ಕೊಡ್ತಾ ಇದ್ದಾರೆ. ನನಗೆ ಎಷ್ಟೋ ಸರಿ ಸೂಯಿಸೈಡ್ ಮಾಡ್ಕೊಬಿಡೋಣ ಅನ್ನೋ ಅಪೇಕ್ಷೆ ಆಗುತ್ತೆ. ಅಪ್ಪಾಜಿ, ಏನಾದ್ರು ಮಾಡಿ ನೀವು ನನ್ನನ್ನು ಕಾಪಾಡಿ ಅಂತ. ನನ್ನ ಬಾಯಲ್ಲಿ ಏನೂ ಬರಲಿಲ್ಲ. ಏನೋ ಯೋಚನೆ ಮಾಡ್ಬೇಡ, ನಿಮ್ಮ ಪಾಡಿಗೆ ಮನೆಗೆ ಹೋಗುತ್ತೆ ಅಷ್ಟೇ ಹೇಳಿ. ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹೋಗೋಕೆ ಎಷ್ಟು ಒಂದು ಅರ್ಧ ಗಂಟೆ 3/4 ಗಂಟೆಲೆಲ್ಲ ಹೊರಟೋಗ್ಬೋದು. ಅವ್ರ ಮನೆಗೆ ಹೋಗೋ ಹೊತ್ತಿಗೆ ಅವ್ರ ಮನೆ ಮುಂದೆ ಬೆಂಕಿ ಹಾಕಿ ಹೊಗೆ ಹಾಕಿದ್ದಾರೆ. ಅಂದರೆ ಆಗಮ್ಮ ಆಗಲೇ ಹೊರಟೋಗಿದ್ದು. ಯಾರು ಯಜಮಾನ್ರಕ್ಕ. ಆಗ ನಾನು ತಲೆ ಮೇಲೆ ಕೈ ಇಟ್ಕೊಂಡು ನಿರ್ಧಾರ ಮಾಡಿಬಿಟ್ಟೆ ಮತ್ತಾಗಿ. ಅವಾಗ ಇಟ್ ವಾಸ್ ಸೋ ಶಾರ್ಪ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇದೆಲ್ಲ ನನ್ನ ಮಗನಿಗೆ ಗೊತ್ತಿತ್ತು. ನಾನು ಇದನ್ನು ಗ್ರೂಪಲ್ಲಿ ಹೇಳಿದ್ದೆ, ಬಹಳ ಹಳೆ ಗ್ರೂಪ್. ಆಡಿಯೋಗಳಿಲ್ಲ, ಅದೆಲ್ಲ ಮತ್ತೆ ರಿಪೀಟ್ ಮಾಡಿದ್ರೆ ಇವತ್ತಿನವ್ರಿಗೆ ಆಶ್ಚರ್ಯ ಆಗುತ್ತೆ ಅದು ವಾಟ್ ಆಸ್ ದೇರ್ ಅಂತೇಳಿ. ಅವನು ಒಂದ್ಸರಿ ನನ್ನ ಮಗ ಸೊಸೆ ಬೆಂಗಳೂರಿಂದ ಬಂದರು, ಕರ್ಕೊಂಡೋದ್ರು. ನೀವು ಎಲ್ಲ ಒಂದೇ ಕಡೆ ಇರ್ತೀರಿ, ಬನ್ನಿ ನಾವು ಸುಬ್ರಹ್ಮಣ್ಯ
ಇದ್ಯಾವುದು? ಶೃಂಗೇರಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಈ ಕಡೆ ಒಂದು ಬನ್ನಿ ಅಂತ ಕರ್ಕೊಂಡು ಹೊರಟ. ನಾನು ಅಲ್ಲಿವರೆಗೆ ಎಲ್ಲೂ ಹೋಗ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾನು ಗುರುಗಳು ಸಿಕ್ಕಿದ ಮೇಲೆ ಯಾವುದೇ ದೇವಸ್ಥಾನಕ್ಕಾಗಲಿ ಯಾವುದೇ ತೀರ್ಥಯಾತ್ರೆಗಾಗಲಿ ಯಾವತ್ತೂ ಹೋಗಿದ್ದಿಲ್ಲ. ಬೇಕನ್ಸಿರಲಿಲ್ಲ. ಇವನಂದ್ರೆ ಸರಿ ಹೋಗಿ ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಇವನಿಗೆ ಆಶ್ಚರ್ಯ ಆಯ್ತು. ನಾವೇನೋ ಅವಾಗ ಈ ಥರ ಡ್ರೆಸ್ಸು ಇಲ್ಲ, ಸಾಮೂಹಿಕ ಬಂದು ಕುರ್ತಾ ಒಂದು ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೀವಿ. ಸೀದಾ ಕರ್ಕೊಂಡು ಹೋಗೋರು, ಯಾರೋ ಬಂದು ಕರ್ಕೊಂಡು ಹೊರಟೋಗೋರು. ಅವನು ನೋಡ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಇದರಲ್ಲಿ ಹೋದಾಗಲೂ ಅಂತೀವಿ, ಎಲ್ಲಿ ಮಂಜುನಾಥ ಧರ್ಮಸ್ಥಳಕ್ಕೆ ಹೋದಾಗ ಸುಮ್ಮನೆ ಅವ್ರು ಬಂದು ಎಲ್ಲ ನಾವು ಕ್ಯೂನಲ್ಲೇ ಬರ್ತಾ ಇದ್ದಿದ್ದು, ನಾವೆಲ್ಲ ಕ್ಯೂನಲ್ಲಿ ಬರ್ತಾ ಇದ್ವಿ. ಅವ್ರು ನಾವು ಬಂದ ತಕ್ಷಣ ಎಲ್ಲ ಗೇಟ್ಗಳನ್ನು ತೆಗೆದು ಒಳಗೆ ಬನ್ನಿ ಅಂತ ಕರೀತಾರೆ. ನಾನು ಒಂದು ಸ್ವಲ್ಪ ದೂರ ಒಳಗೆ ಹೋದೆ, ಅವ್ರು ಗರ್ಭಗುಡಿವರೆಗೂ ಕರೀತಾ ಇದ್ರು. ಇಲ್ಲ ನಾನು ಬರ್ತೀನಿ ಅಂತ ಕೈ ಬಂದ್ಬಿಟ್ಟಿದ್ದೆ. ಅನ್ನಪೂರ್ಣೇಶ್ವರಿಗೆ ಹೋದಾಗಲೂ ಅಷ್ಟೇ ಎಲ್ಲರ ಜೊತೆ ನಾನು ನಿಂತಿದ್ದಿದ್ದೆ. ಅರ್ಚಕರು ಬಂದು ಆ ಗೇಟ್ ತೆಗೆದು ಇಲ್ಲ ನೀವು ಬನ್ನಿ ಅಂತೇಳಿ ದೇವಿ ಹತ್ರ ಕರ್ಕೊಂಡು ನೀವು ಆರತಿ ಮಾಡಿ ಅಂತ ಮಾಡಿಸ್ತೀವಿ. ಆಮೇಲೆ ಶೃಂಗೇರಿ ಅನ್ಸುತ್ತೆ ಮೀನೆಲ್ಲ ಇರುತ್ತಲ್ಲ, ಅಲ್ಲಿ ಕಟ್ಟೆ ಮೇಲೆ ನಾನು ಕೂತಿದ್ದೀನಿ. ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾಗ ನನ್ನ ಪಡಿ ನಾನು ಕೂತಿರ್ತಿದ್ದೆ. ಯಾರೋ ಏನೋ ಬಂದವರೆಲ್ಲ ಬಂದು ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದರು. ಇವನಿಗೆ ಹೆದರಿಕೆ ಶುರುವಾಗೋಯ್ತು. ವಾಪಸ್ ನಾವು ಬರುವಾಗ ಒಂದು ಮಾತು ಕೇಳಿದ, ಇದೆಲ್ಲ ನಾನು ಗ್ರೂಪಲ್ಲಿ ಹೇಳಿದ್ದೆ ನಿಮಗೆ. ಅವನಿಗೆ ಹೆದರಿಕೆ ಶುರುವಾಯಿತು. ಈಗ ನೋಡಿ ಅವನು ಇನ್ನೂ ಬಂದಿರಲಿಲ್ಲ ಬೆಂಗಳೂರಿಗೆ, ಬರೋ ಸಮಯ. ನಾನು ನಿಮ್ಮ ಮಗ, ನಾನಿಲ್ಲಿ ನೋಡ್ತಾ ಇದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ನಾನು ಮೈಸೂರಿಗೆ ಬರಬೇಕು ಅಂತ ಬರ್ತಾ ಇದ್ದೀನಿ. ಅಪ್ಪ ಮಗ ಏನಾದರೂ ನಾನೊಂದು ತಪ್ಪು ಮಾಡಿ ನೀವೇನಾದರೂ ಒಂದು ಮಾತಾಡಿದ್ರೆ ನನ್ನ ಗತಿ ಏನಾಗತ್ತೆ? ಕಾರ್ ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಏನು ಮಾಡಲಿ ನಾನು ಗೊತ್ತಾಗ್ತಾ ಇಲ್ಲ. ಇಲ್ಲಪ್ಪ ಹಾಗೆಲ್ಲ ಆಗಲ್ಲ, ಭಗವತಿ ಶಕ್ತಿ ಕೊಡೋ ಜೊತೆಗೆ ಸಂಯಮನ ಕೊಟ್ಟಿರ್ತಾಳೆ, ನೀನೇನು ಯೋಚನೆ ಮಾಡಬೇಡ ಬಾ ಅಂತೇಳಿ. ಇಟ್ಸ್ ಎ ಲಾಂಗ್ ಸ್ಟೋರೀಸ್. ಇದೇನು ಅನ್ಸುತ್ತೆ ಅಂದರೆ ನಿನಗೆ ಇವತ್ತಿನ ಅಪ್ಪಾಜಿ ನೋಡಿದ್ರೆ ಏನನ್ಸತ್ತಲ್ಲ, ಆದರೆ ಇವತ್ತಿನ ಅಪ್ಪಾಜಿ ನೋಡಿದ್ರೆ ನಿಮ್ಗೇನೂ ಸಿಗಲ್ಲ. ಅಪ್ಪಾಜಿ ಆಗೋಕ್ಕೆ ಹಿಂದಿನ 20 ವರ್ಷಗಳ ಅವರ ಜೀವನ ನೋಡಿದ್ರೆ ನಿಮ್ಗೆ ಮಾರ್ಗದರ್ಶನ ಸಿಗತ್ತೆ ಅಷ್ಟೇ. ಇವತ್ತಿನ ಅಪ್ಪಾಜಿ ನೋಡಿದ್ರೆ ಪವಾಡ ಸಿಗತ್ತೆ ಅಷ್ಟೇ. ಬಟ್ ಹೌ he became, what made him to be like that, and what was his status of mind and the conscious at that point of time, and how Guru has played an important role in his life. ಆ ಗುರು ಹೇಗೆ ತನ್ನ ಪಾತ್ರವನ್ನು ವಹಿಸ್ತಾನೆ. ನೀನು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅನ್ನೋದು ಹಂಬಲ ನಿನಗಿದ್ಬಿಟ್ರೆ ಸಾಕು, ಭಗವಂತನೇ ಗುರುವಾಗಿ ಬರ್ತಾನೆ. ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ, ಬಂದೇ ಬರ್ತಾನೆ. ನನ್ನ ಜೀವನದಲ್ಲೂ ಸ್ವಾಮಿ ವಿರಜಾನಂದರ ನನ್ನ ಸಮಾಗಮ ಆಗಿದ್ದು ಕೂಡ ಅದು ಹಾಗೇ ಆಗಿದ್ದು. ಐ ಥಿಂಕ್ ದಿಸ್ ಐ ಹ್ಯಾವ್ ಟು ಎಂಡ್ ದಿಸ್ ಬಿಕಾಸ್ ಇಫ್ ಐ ಸ್ಟಾರ್ಟ್ ದ ಸ್ಟೋರಿ ಅದು ಮತ್ತು ನಮ್ಮ ಹೆಬ್ಬೂರು ನಾರಾಯಣಾಶ್ರಮ ಸ್ವಾಮಿಗಳ ಜೊತೆ ಇದ್ದಂಥ ಒಡನಾಟ, ಜಗನ್ಮಾತೆ ನನಗೆ ಕಳಿಸಿ ಎಲ್ಲೆಲ್ಲಿ ಕಳಿಸಿ ಯಾರ್ಯಾರಿಂದ ಏನೇನು ಕೊಡಿಸ್ಬೇಕು ಅದೆಲ್ಲವನ್ನು ಕೊಡಿಸಿ ಒಂದು ಹಂತಕ್ಕೆ ಬಂದ ಮೇಲೆ ಈ ರಂಗಕ್ಕೆ ತಳ್ಳಿ ಕುಣಿ ಮಗನೆ ಅಂತ ಕುಣಿಸ್ತಾ ಇರೋದು. ಸೊ ದೇರ್ ಇಸ್ ಎ ಲಾಟ್ ಆಫ್ ಥಿಂಗ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇದಾಗಬೇಕು ಅಂತ ಬಯಸಿದ್ದು ಅಲ್ಲ, ಆಗ್ತಾ ಇರಬೇಕು ಅನ್ನೋ ಅಪೇಕ್ಷೆ ಪಟ್ಟಿದ್ದು ಅಲ್ಲ, ಆದರೆ ಅದು ಕೇವಲ ಅವಳಿಚ್ಛೆ. ಅವಳಿಚ್ಛೆಯಂತೆ ಅದೆಲ್ಲವೂ ಕೂಡ ನಡೀತಾ ಇರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪಟ್ರೇನಹಳ್ಳಿಗೆ ಯಾಕೆ ಬರಬೇಕಾಗಿತ್ತು? ಅಥವಾ ಸಾಯಿಬಾಬಾ ದೇವಸ್ಥಾನ ಆದರೆ ಗಲ್ಲಿಗೂ ಇದೆ. ಇವತ್ತು ಊರಲ್ಲಿ 4 ಇದೆ. ನಾನೀಗ ಉಳ್ಕೊಂಡಿದ್ದಲ್ಲ ಮನೆ ಪಕ್ಕನೇ ಸಾಯಿಬಾಬಾ ದೇವಸ್ಥಾನ. ಅಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲ, ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಒಂದು ಕಡೆಗೆ ಗಂಟಾಗ್ತಾಳೆ ಅವಳು. ಕಾರ್ಯಕಾರಣ ಸಂಬಂಧಗಳು ಅವಳಿಗೆ ಗೊತ್ತಿರುತ್ತಷ್ಟೇ. ಆ ಕಾರ್ಯಕಾರಣ ಸಂಬಂಧಕ್ಕೋಸ್ಕರ ಹಾಗೆ ಗಂಟಾಗಿ ತನ್ನ ಕಾರ್ಯವನ್ನು ಮುಗಿಸ್ಕೊತಾ ಇರ್ತಾಳೆ. ಅದು ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಆದರೆ ನಡೆಯೋದು ಮಾತ್ರ ನಡೀತದೆ.
ನಾನಾಗಿ ಬಯಸಿ ಭಟ್ರೇನಹಳ್ಳಿ ಬಂದಿದ್ದಲ್ಲ, ನೀವು ಬಯಸಿ ಕರೆದಿದ್ದಲ್ಲ, ನಿಮ್ಮೊಳಗೆ ನಿಂತು ಕರೆಸಿದ್ದು ಅವಳೇ, ನನ್ನೊಳಗೆ ನಿಂತು ಕಳಿಸಿದ್ದು ಅವಳೇ ಹೊರತು ನಾವು ಕರೆದ್ವಿ ಅಂತ ನೀವು ಅಂದ್ಕೊಂಡ್ರೆ ಅದು ಮೂರ್ಖತನ. ನಾನಾಗೆ ಹೋದೆ ಅಂತಂದರೆ ಪರಮ ಮೂರ್ಖತನ. ಆದರೆ ಎರಡೂ ಅಲ್ಲ. ದ ರಿಯಾಲಿಟಿ ಇಸ್ ದಟ್ ಇಟ್ ಈಸ್ ಹರ್ ವಿಶ್, ಇಟ್ ಈಸ್ ಹರ್ ವಿಶ್ ದಟ್ ಹ್ಯಾಸ್ ಟೇಕನ್. ಮೈಸೂರಿನ ನಮ್ಮ ಸಣ್ಣ ಆಶ್ರಮನೂ ಕೂಡ ನಂದು ಅಂತ ಬಾಯಲ್ಲಿ ಬಿಟ್ಟಿರಲಿಲ್ಲ. ಆದರೆ ಇವತ್ತು ಭಟ್ರೇನಹಳ್ಳಿದನ್ನು ನಂದಾಶ್ರಮ ಅಂತ ನಾನು ಘೋಷಣೆ ಮಾಡ್ಕೊಂಡಿದ್ದೇನೆ. ಇಟ್ ಆಲ್ ಹ್ಯಾಪನ್ಸ್. ಹಾಗಾಗಿ ಭಗವಂತನ ಲೀಲೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಯಾವುದು ನಮ್ಮ ಬುದ್ಧಿಶಕ್ತಿಗೆ ನಿಲುಕಲ್ಲ ಅದನ್ನು ಮಾತ್ರವೇ ಲೀಲೆ ಅಂತ ಕರೆಯೋದು. ಲೀಲೆ ಲೀಲೆ ಅಂತ ಕರೆಯಲ್ಲಪ್ಪಾಜಿ. ಏನು ಲೀಲೆ ಅಂದರೆ ಯು ಕೆನಾಟ್ ಫೈಂಡ್ ಎನಿ ಎಕ್ಸ್ಪ್ಲನೇಷನ್ ಫಾರ್ ದಟ್, ದಟ್ ಈಸ್ ಕಾಲ್ಡ್ ಎಸ್ ದ ಲೀಲೆ. ನಿನ್ನ ಬುದ್ಧಿಶಕ್ತಿ ಉತ್ತರ ಹೇಳಲ್ಲ ಕೆಲವಿಕ್ಕೆಲ್ಲ. ಇದು ಹೇಗೆ ಗೊತ್ತಾಗಲ್ಲ. ನಡೀತಿದೆಯಲ್ಲ, ನಡೆದಿದೆ. ಹೇಗೆ ನಡೀತು ಗೊತ್ತಾಗಲ್ಲ. ಹೇಗೆ ನಡೀತು ಅಂತ ಗೊತ್ತಾಗದೇ ಇರೋದನ್ನೇ ಲೀಲೆ ಅಂತ ಕರೀತಕ್ಕಂಥದ್ದು. ಅದನ್ನೇ ಜಗನ್ಮಾತೆಯ ಲೀಲಾ ವಿಲಾಸ ಅಂತ ಕರೆಯೋದು. ಅದು ಅವಳ ಇಚ್ಛೆ, ಅವಳು ಹೇಗೆ ನಡೆಸ್ತಾಳೆ ಹಾಗೆ ನಡೀತಾ ಇದೆ. ನಿನಗೆ ಇತ್ತೀಚಿಂದು ನಮ್ಮ ಮ್ಯಾಕ್ಸಿಮಮ್ ಸ್ಮಾಲ್ ಪೀರಿಯಡಲ್ಲಿ ತುಂಬ ವ್ಯೂಸ್ ಹೋಗಿದ್ದು ಯಾವುದು ಗೊತ್ತಾ? ನನಗೆ ಗಾಬರಿ ಆಗ್ತಿದೆ. ಇಟ್ ಹ್ಯಾಸ್ ಕ್ರಾಸ್ಡ್ 1 lakh ವಿತಿನ್ 1 week. ಯಾವುದಪ್ಪ ಅಂದರೆ ಅವನಿಗೆ ರಾಡು ಚುಚ್ಕೊಂಡಿತ್ತಲ್ಲ, ಆಕ್ಸಿಡೆಂಟ್ ಆಗಿ, ಅದು ಪಬ್ಲಿಕ್ ಟಿವಿಲೆಲ್ಲ ಬಂದಿತ್ತಲ್ಲ, ಅದನ್ನು ತೆಗೆದು ಇವರು ಎಪಿಸೋಡ್ ಮಾಡಿದ್ರಲ್ಲ, ಅವನು ಹೇಗೆ ಬದುಕು ಬಂದ ಅಂಥೇಳಿ ಅಪ್ಪಾಜಿಯ ಕೃಪೆ ಆಶೀರ್ವಾದದಿಂದ. ಇಟ್ ಹ್ಯಾಸ್ ಮೂವ್. ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಸ್. ನನಗೂ ಅನಿಸುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ. ನಿನಗಷ್ಟೇ ಅಲ್ಲ, ನನಗೂ ಅನಿಸುತ್ತೆ ಇದೆಲ್ಲ ಹೇಗೆ ಸಾಧ್ಯ. ಅಪ್ಪಾಜಿ ನೀವೇ ಮಾಡಿದ್ದಲ್ವ ಅಪ್ಪಾಜಿನ, ನಾ ಮಾಡಿದ್ದಲ್ಲ. ಇದರಲ್ಲಿ ನನ್ನ ಪಾತ್ರ ಏನೂ ಇರಲ್ಲ. ಫ್ಯಾನ್ ತಿರುಗತ್ತೆ, ತಿರುಗ್ತಾ ಇರು ಫ್ಯಾನ್ ನೋಡಿ ಫ್ಯಾನ್ ತಿರುಗ್ತಿದೆ ಏನು ಬೇಡ, ಅದ್ರ ಹಿಂದೆ ಇರುವ ಎಲೆಕ್ಟ್ರಿಸಿಟಿನೇ ಇದ್ದರೆ ಮಾತ್ರವೇ ಅದು ತಿರುಗಕ್ಕೆ ಸಾಧ್ಯ. ನೋಡೋಕ್ಕಷ್ಟೇ ನಿನಗೆ ಕಾಣ್ತಾ ಇದೆ, ಆ ನೋಡ್ತಾ ಇರೋದು ಸತ್ಯ ಅಲ್ಲ, ಅದ್ರ ಹಿಂದೆ ಇರುವ ವಿದ್ಯುತ್ ಶಕ್ತಿ ಅಷ್ಟೇ ಸತ್ಯ. ಇದು ಸುತ್ತುತ್ತಿರುತ್ತಷ್ಟೇ. ಇದೇನೋ ಮಾಡ್ತಿದೆ. ನಾವೇನು ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಇವತ್ತು ಜನ ಎಲ್ಲ ಹೇಗೆ ಗೊತ್ತಾ ನಾಗೇಂದ್ರ, ನಾನೇನಾದ್ರು ನಿಂತ್ಕೊಂಡು ನೋಡಿ ಭಗವಂತ ಅಲ್ಲಿದ್ದಾನೆ ಅಂತ ನಾನು ಕೈ ತೋರಿಸ್ಬಿಟ್ರೆ ಭಗವಂತನ ಯಾರು ನೋಡಲ್ಲ. ಈ ಕೈಗೆ ಹೂವು, ಅರಿಶಿನ, ಕುಂಕುಮ, ಹಾರ ಹಾಕಿ ಮಂಗಳಾರತಿ ಎತ್ತಿ ಗಂಧದ ಕಡಿ ಕೈಗೆ ಮಾಡ್ತಿರ್ತಾರಲ್ಲ, ಯಾರು ನೋಡಲ್ಲ. ದಟ್ ಇಸ್ ದ ಟ್ರೂತ್. ಅಪ್ಪಾಜಿ ಅಲ್ಲ ಟ್ರೂತ್. ಅವಳು ನೋಡಿ ಅಲ್ಲಿದ್ದಾಳೆ ಅಂದರೆ ಅವಳನ್ನ ಯಾರು ನೋಡಲ್ಲ. ಅಪ್ಪಾಜಿಗೆ ಆರ್ತಿ ಎತ್ತಲೇ ಇರ್ತಾರೆ. ದಟ್ ಈಸ್ ಹೌ ದ ವರ್ಲ್ಡ್ ಈಸ್ ಲೈಕ್. ಇವತ್ತು ಪ್ರಪಂಚ ಅದು ಭಗವಂತನ ಇಚ್ಛೆನೂ ಹಾಗೆ ಇರಬಹುದು, ಹಾಗೆ ನಡೀತಾ ಹೋಗುತ್ತೆ. ಹಾಗಾಗಿ ಈ ಆಧ್ಯಾತ್ಮಿಕ ಪ್ರಯಾಣ ಕೇವಲ ಒಂದು ಜನ್ಮಕ್ಕೆ ಸೀಮಿತವಾಗುತ್ತದೆ. ಅನೇಕ ಜನ್ಮಗಳ ಸಂಗ್ರಹದ ಫಲವಾಗಿ ಒಂದು ಸಮಯದಲ್ಲಿ ಅದು ಬಿಚ್ಚುತ್ತೆ ಅನ್ನೋದಷ್ಟೇ ಸತ್ಯವೇ ಹೊರತು, ಮತ್ತೆ ಅದು ಅವಳ ಲೀಲಾ ಕಾರ್ಯವೇ ಹೊರತು ಯಾವ ನಂದು ಅಂತಲ್ಲ, ಯಾವ ಒಬ್ಬ ವ್ಯಕ್ತಿದು ಅಲ್ಲ. ಯಾವ ಒಬ್ಬ ವ್ಯಕ್ತಿಯು ಅದನ್ನು ಏನನ್ನು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅದೆಲ್ಲವೂ ಕೂಡ ಭಗವತಿ ಇಚ್ಛೆಯಿಂದ ಅಷ್ಟೆಲ್ಲವೂ ಕೂಡ ನಡೀತಾ ಹೋಗ್ತಾ ಇದೆ. ದಟ್ ಈಸ್ ದ ಹಾರ್ಡ್ ರಿಯಾಲಿಟಿ ದಟ್ ಒನ್ ಶುಡ್ ರಿಮೆಂಬರ್. ಒಂದೇ ಒಂದು ಕ್ಷಣದಲ್ಲಿ ಅಪ್ಪಾಜಿಯ ಮನಸ್ಸಲ್ಲಿ ಇದು ನಂದು ಅಂತ ಬಂದ ತಕ್ಷಣ ಎಲ್ಲ ಬಂದಾಗೋಗ್ಬಿಡುತ್ತೆ. ಡೋಂಟ್ ಫರ್ಗೆಟ್ ಇಟ್. ಒಂದು ಕ್ಷಣದಲ್ಲಿ ಮನಸ್ಸಲ್ಲಿ ಏನಾರು ನಾನು ಅಂತಂದ್ರೆ ಸಾಕು, ಇಟ್ ವಿಲ್ ಕಮ್ ಟು ದ ಎಂಡ್. ಹಾಗಾಗಿ ಈ ಭಗವಂತನ ಕಾರ್ಯವನ್ನು ಯಾರೂ ಕೂಡ ಊಹಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾಡ್ತಿದ್ದಾನೆ ಅಂತ ಸಾಧ್ಯ ಇಲ್ಲ. ನಾರಾಯಣ ಸ್ವಾಮಿನ ಅಪ್ಪಾಜಿನ ಯಾಕೆ ಸೇರಿಸ್ತಾನಕ್ಕೆ ಯಾವ ಕಾರಣಗಳು ಕೂಡ ನೀವು ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಲೌಕಿಕವಾದ ಕಾರಣಗಳನ್ನು ಕೊಡ್ಬೋದೇ ಹೊರತು, ಆದರೆ ಭಗವಂತನ ಹಿನ್ನೆಲೆಯಲ್ಲಿ ಯಾತಿಗೆ ಸೇರಿಸಿದ್ದಾನೆ ಅಂತ ಅಷ್ಟೇ ಅಲ್ಲ. ನೀನು ಯಾಕೆ ಇಲ್ಲಿ ಬದುಕುತ್ತಿದೆಯಾ, ನಾನು ಯಾಕೆ ಇಷ್ಟು ಮಾತಾಡಿದ್ದೀನಿ ಅನ್ನೋದು ಕೂಡ ಅವಳ ಇಚ್ಛೆನೇ ಹೊರತು ಇಟ್ ಇಸ್ ನನ್ನ. ಯಾಕೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಇಲ್ಲ, ನೀನು ಯಾಕೆ ನಿನ್ನನ್ನು ಮಾತ್ರ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಕೂರಿಸಿದೆ. ಹಾಗಾಗಿ ಆ ಭಗವಂತನ ಜಗನ್ಮಾತೆಯ ಲೀಲಾ ವಿಲಾಸವನ್ನು ನೋಡಿ ನಾವು ಆನಂದ ಪಡ್ತಾ ಇರಬೇಕು, ಆನಂದ ಪಡ್ತಾ ಇರಬೇಕು. ನಡೆಯುತ್ತೆ ಅಷ್ಟೇ. ನಡೆಸೋಳು ಅವಳು ನಡೆಸ್ತಾ ಇರ್ತಾಳೆ. ನಮಗೊಂದು ಪಾತ್ರ ಕೊಟ್ಟಿದ್ದಾಳೆ, ಆ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ.
ಅವರವರ ಪಾತ್ರವನ್ನು ಅವರವರು ಅಚ್ಚುಕಟ್ಟಾಗಿ ಮಾಡಿ ಬೇಷ್ ಅಂತಂದರು. ಯಾರು ನೋಡೋರಲ್ಲ, ಜಗನ್ಮಾತೆ. ಮಗನೇ ನಿನ್ನ ಪಾತ್ರ ಕೊಟ್ಟಿದ್ದೆ ಕಣೋ, ಯು ಡಿಡ್ ಇಟ್ ಇನ್ ಎ ವೆರಿ ನೈಸ್ ವೇ ಅಂತ ಅವಳು ನಾನು ಬೆಂತೆಟ್ಟಬೇಕೆ ಹೊರತು ಹೊರಗಡೆ ಜಗತ್ತು ನನ್ನನ್ನು ಬೆಂತೆಟ್ಟಬೇಕಾಗಿಲ್ಲ. ಇದು ಇವತ್ತಿನ ದಿನಕ್ಕೆ ನಿನಗೆ ಮಾರ್ಗದರ್ಶನ ಮಾತುಗಳು ಅಂತ ಹೇಳ್ತಾ, ಸಿಟ್ ಸ್ಟ್ರೈಟ್ ಟೇಕ್ ಎ ಲಾಂಗ್ ಬ್ರೀತ್, ಸಿಟ್ ಸ್ಟ್ರೈಟ್ ಟೇಕ್ ಎ ಲಾಂಗ್ ಬ್ರೀತ್. ನಾನು ಓಂಕಾರ ಹೇಳಿ ನಿಲ್ಲಿಸಿದ್ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಲಿಸಿದ್ಮೇಲೆ ನಾನು ಹೇಳ್ತೀನಿ. ಓ